ಹೊರಗಡೆ ನಿಂತ್ಕೊಂಡು ಹೇಳ್ಬಿಡೋಣ ಮತ್ತೆ ಹೆಂಗೋ ಕೇಳ್ತಿರಲ್ಲ, ಇಲ್ಲ ಹೇಳ್ಬಿಡ್ಲಾ? ಆಯಿತು, ಈಗ ಎರಡೂ ವಿಚಾರ ಹೇಳ್ಬಿಡ್ತೀನಿ ನೋಡಿ. ಒಂದು, ಬೆಂಗಳೂರು ಮೈಸೂರು ಹೈವೇ ಏನಿದೆ, ಇದು ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆ. ಇದು ನಮ್ಮ ಅವಧಿನಲ್ಲೇ ಬಂದಿದ್ದು. ಅದಾದ ನಂತರ ಆ ಯೋಜನೆಯನ್ನು 2018ರಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಆದ ನಂತರ ಅಸೆಂಬ್ಲಿ ಚುನಾವಣೆನೂ ಬಂತು. ಅದಾದ ನಂತರ ಕುಮಾರಣ್ಣ ಮುಖ್ಯಮಂತ್ರಿ ಆದರು. ಈ ಒಂದು ಹೈವೇನ ನಾವು ತರಬೇಕಾದ್ರೆ ಲ್ಯಾಂಡ್ ಅಕ್ವಿಷನ್ ಬಹಳ ಸಮಸ್ಯೆ ಆಗಿತ್ತು ನಮಗೆ, ರಾಮನಗರ ಚನ್ನಪಟ್ಟಣ ಆ ಭಾಗದಲ್ಲಿ. ಕುಮಾರಣ್ಣ ಅವರು ವೈಯಕ್ತಿಕವಾಗಿ ಮುತುವರ್ಜಿಯನ್ನು ವಹಿಸಿ ಅವರು ಮುಖ್ಯಮಂತ್ರಿ ಆಗಿರಬೇಕಾದ್ರೆ 15 ದಿನಕ್ಕೊಂದೊಂದು ಮೀಟಿಂಗ್ ಕರೆಯೋರು. 15 ದಿನಕ್ಕೊಂದು ಮೀಟಿಂಗ್ ಕರೆದುಬಿಟ್ಟು ಲ್ಯಾಂಡ್ ಅಕ್ವಿಷನ್ನ ಕ್ಲಿಯರ್ ಮಾಡಿಕೊಟ್ರು. ಭಾಳ ಶ್ರಮಪಟ್ಟು ನಾವು ನಮ್ಮ ಸರ್ಕಾರನ ಬಂದಾದ ನಂತರನೂ ಕೂಡ ಇದನ್ನು ರೋಡನ್ನು ಕಂಪ್ಲೀಟ್ ಮಾಡಿದು. ಈ ಕೆಲವು ಕಡೆ ಲೋ ಲೈಯಿಂಗ್ ಏರಿಯಾ ಇದ್ದಾವೆ. ನೀವು ಹೇಳ್ತಾ ಇರೋದು ಒಂದೇ ಕಡೆ ಸರ್ವಿಸ್ ವ್ಯವಸ್ಥೆ ಪ್ರಾಬ್ಲಮ್ ಇರೋದು ಎಲ್ಲಿ ಅಂತೇಳಿ ಹೇಳಿದರೆ, ರಾಮನಗರದಿಂದ ರೈಲ್ವೆ ಟ್ರ್ಯಾಕ್ ಒಂದಿದೆಯಲ್ಲ, ಅದಕ್ಕೆ ಎರಡಕ್ಕೂ ಮಧ್ಯದಲ್ಲಿ ನಾವು ಲಿಂಕ್ ಮಾಡಿಲ್ಲ ಅಷ್ಟೇ. ಇದು ಬಿಟ್ಟರೆ ಸರ್ವಿಸ್ ವ್ಯವಸ್ಥೆನಲ್ಲಿ ಒಂದು ನಿಮಿಷ ನೀವು ಕೇಳಿ, ನಾನು ಹೇಳ್ತೀನಿ. ಒಂದು ನಿಮಿಷ, 700 ಕೋಟಿ ಅದಕ್ಕಲ್ಲ, ಅದರ ಮಧ್ಯದಲ್ಲಿ ನಾವು ಅದನ್ನು ಬಹಳ ನಮಗೆ ತೊಂದರೆಗಳಾಗ್ತಾಯಿತ್ತು ಆವಾಗ ಹೈವೇನ ಮಾಡಬೇಕಾದ್ರೆ. ನೀವು ಪತ್ರಕರ್ತರಿದ್ದೀರಿ, ನೀವು ಅಪ್ರಿಷಿಯೇಟ್ ಮಾಡ್ತೀರಿ ಅಂತ ಭಾವಿಸ್ತೀನಿ. ಕರ್ನಾಟಕದ ಇತಿಹಾಸದಲ್ಲಿ 3.5 ವರ್ಷದಲ್ಲಿ ಯಾವ ರೋಡು ಆಗಿಲ್ಲ ತಿಳ್ಕೊಬೇಡಿ. ಆದರೆ ಅಲ್ಲ, ಒಂದು ನಿಮಿಷ ಮುಂದಿಂದ ಹೇಳ್ತೀನಿ ಕೇಳಿ. ಅದಾದ ನಂತರ ಕೆಲವು ಕಡೆ ಸರ್ವಿಸ್ ರಸ್ತೆಯಲ್ಲಿ ಅದನ್ನು ನಾವೇನು ಮಾಡಿದ್ರು, ನೀರು ನಿಲ್ತು. ಅದನ್ನು ಕೂಡ ಕೆಲವು ಕಡೆ ರೆಕ್ಟಿಫೈ ಮಾಡೋದು. ಅದಾದ ನಂತರ ಏನಾಯಿತು, ನಾವು ಕೂಡ ಅದನ್ನು ಬೇಗ ಇನಾಗ್ರೇಟ್ ಮಾಡಬೇಕು ಅಂತ ಹೊರಟು. ಯಾಕಂದರೆ ಹಿಂಸೆಗಳು ಜಾಸ್ತಿ ಆಗ್ತಿತ್ತು, ನಿಮಗೆ ಗೊತ್ತಿದೆ. ಇದೇ ಡಿ ಕೆ ಶಿವಕುಮಾರ್ ಅವರು ಹೋಗ್ಬಿಟ್ಟು ಅಲ್ಲಿ ಹೋಗಿ ಟೋಲ್ ಹತ್ರ ಬಂದ್ಬಿಟ್ಟು ಏನೇನು ಅಂದರು ಅಂತ ನಿಮ್ಗೆ ಗೊತ್ತಿದೆಯಲ್ವಾ? ಬಂದ್ಬಿಟ್ಟು ಇಷ್ಟು ಅಂತೇಳಿ ಹೇಳಿದರು. ಇವಾಗ 15 ರೂಪಾಯಿಗೆ ಒಂದು ಎಂಟ್ರಿ ಇದೆ ಇವಾಗ ನ್ಯಾಷನಲ್ ಹೈವೇ ಹೊಸ ಪಾಲಿಸಿ ತೊಗೊಂಬಂದು. ಅದಾದ ನಂತರ ಪ್ರತಾಪ್ ಸಿಂಹ ನಿಮಗೆ ಟೈರ್ ಗಾಡಿ ಅವ್ರದ್ದು ಓಟ್ ಮಾಡುವ, ನಿನಗೆ 2 ವೀಲರ್ ಅವ್ರದ್ದು ಓಟ್ ಮಾಡುವ ಅಂತೆಲ್ಲ ಮಾತಾಡಿರು ಡಿ ಕೆ ಶಿವಕುಮಾರ್ ಅವರು. ಹೀಗೆಲ್ಲ ತೊಂದರೆ ಕೊಡ್ತಾಯಿದ್ರು. ಅದಕ್ಕೆ ಬೇಗ ನಾವು ಉದ್ಘಾಟನೆಯನ್ನು ಮಾಡಿದ್ವು. ಅದು ಪ್ರಾಪರ್ ಎಂಟ್ರಿ ಎಕ್ಸಿಟ್ಗಳು ಆಗಿರಲಿಲ್ಲ. ಈವಾಗ ಕುಮಾರಣ್ಣವರು, ನಮ್ಮ ಸಂಸದರಾಗಿರುವಂಥ ಯದುವೀರವರು, ಅವರು ಕೇಂದ್ರದಲ್ಲಿ ಮಾತಾಡಿ 711 ಕೋಟಿ ರೂಪಾಯಿದು ಎಂಟ್ರಿ ಎಕ್ಸಿಟ್ಟು ಮತ್ತು ಅಲ್ಲಿ ಕೊಲಂಬಿಯಾ ಏಷ್ಯಾ ಅಥವಾ ಅದು ಮಣಿಪಾಲ ಹಾಸ್ಪಿಟಲ್ ಏನಿದೆ ಅಲ್ಲಿ ಫ್ಲೈಓವರ್ ಮಾಡೋದಕ್ಕೆ ಅದಕ್ಕೆಲ್ಲ ಅಪ್ರೂವಲ್ ಮಾಡಿಸಿದ್ದಾರೆ. ಇನ್ನೂ ಕುಂಬಳಗೋಡು ಹತ್ರ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಟ್ರಾಫಿಕ್ಕನ್ನು ಸ್ಪ್ಲಿಟ್ ಮಾಡಬೇಕು, ನೈಸದು ಮೇಲ್ಗಡೆ ರೋಡ್ ಹೋಗುತ್ತೆ, ಅದು ಸಮಸ್ಯೆ ಇದೆ. ಇವೆಲ್ಲದನ್ನು ಕೂಡ ಈಗ ಸರ್ವಿಸ್ ರಸ್ತೆಯಲ್ಲಿ ಈಗ ಒಂದು ಈಗ ನಾನು ಖಂಡಿತ ಅಲ್ಲಲ್ಲ, ನೀವೇನು ಗೊತ್ತಾ, ನೀವು ಹೇಳಿದ್ದು ನೋಡಿ, ನಾನಿರೋದೇನು ಗೊತ್ತಾ, ಹಿಂದೆ ಏನೇ ಸಮಸ್ಯೆಗಳಾದ್ರೂ ಕೂಡ ಅದಕ್ಕೆ ಬಂದು ಸ್ಥಳಕ್ಕೆ ಬಂದು ನಾನು ಸ್ಪಂದಿಸಿದ್ದೀನಿ. ಇವಾಗ ನನಗೆ ಅಧಿಕಾರ ಇರಲಿ ಬಿಡಲಿ, ನಾನು 100% ನಿಮ್ದು ಅದು ಎಲ್ಲಿ ಅಂತಲೇ ಹೇಳಿದ್ದು ನನ್ನ ಗಮನಕ್ಕೆ ನೀವು ಅಲ್ಲ. ಒಂದು ನಿಮಿಷ ಏನಾಗಬೇಕು ಹೇಳಿ. ಅಲ್ಲ, ಒಂದೇ ನಿಮಿಷ. ಈಗ ನಿಮಗೆ ಇಲ್ಲ ಇಲ್ಲ, ಈಗ ನನಗೆ ಅರ್ಥ ಆಯಿತು, ನಿಮ್ಮ ವಿಚಾರ ಅರ್ಥ ಆಯಿತು. ಏನು ಅಂದರೆ 2 ವೀಲರ್ಸ್ನ ನಾವು ಮೇನ್ ರೋಡಿಂದ ತೆಗೆದಾದ ನಂತರ ಸರ್ವಿಸ್ ರಸ್ತೆ ಏನಿದೆಯಲ್ಲ ಆ ಸರ್ವಿಸ್ ರಸ್ತೆನ ನೀವು ವಿಶಾಲವಾಗಿ ಮಾಡಬೇಕಿತ್ತು. ಮತ್ತು ಹಂಸಗಳ ಸಂಖ್ಯೆ ಇದೆ, ಹಂಸಗಳದ್ದು ಒಂದೇ ಒಂದು ಹೇಳ್ತೀನಿ, ಹಂಸನ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲ ಕಡೆಗೆ ಅಂಡರ್ ಪಾಸ್ ಏನು ಮಾಡಿದ್ದೀವಿ ಅದಕ್ಕೆ ಬೆಲ್ ಅಂಡರ್ ಪಾಸ್ಗಳು ಅಂತ ಮಾಡಿರೋದು. ಬೆಲ್ ಥರ ಹಿಂಗೆ ಮುಂದೆ ಹೋದರೆ ಹಿಂಗೆ ಬರುತ್ತೆ. ಯಾಕಂದರೆ ಸ್ಟ್ರೇಟ್ ಬಂದರೆ ಈ ಕಡೆ ಬಂದರೆ ಗುದ್ಕೋತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಂದೆ ಅಗಲ ಮಾಡ್ತೀವಿ ನಾವು ಅದನ್ನು. ಆ ಥರ ಇದನ್ನು ಮಾಡಿದ್ದೀವಿ. ಎಲ್ಲ ಕಡೆ ಹಂಪ್ಸ್ ಯಾಕೆ ಮಾಡ್ತೀವಿ ಅಂದರೆ 2 ವೀಲರ್ ಫಾಸ್ಟಾಗಿ ಬರ್ತಾರೆ, ಆ ಕಡೆಯಿಂದ ಯಾರೋ ವೆಹಿಕಲ್ ಬರ್ತಾರೆ, ಆಕ್ಸಿಡೆಂಟನ್ನು ಅವಾಯ್ಡ್ ಮಾಡಲಿಕ್ಕೆ ಅದನ್ನು ಮಾಡಿದ್ವಿ. ಆದರೆ ಸರ್ವಿಸ್ ರಸ್ತೆ ಯಾಕಂದರೆ ಅಕ್ಕಪಕ್ಕದಲ್ಲಿ ಬಡಾವಣೆಗಳು ಬೆಳೆದಿರೋದ್ರಿಂದ, ಊರುಗಳು ಅಕ್ಕಪಕ್ಕದ ಊರುಗಳು ದೊಡ್ಡವು ಇರೋದ್ರಿಂದ, ಯಾಕೆಂದರೆ ಇಲ್ಲಿ ಅಶೋಕ್ ಜಯರಾಮ್ ಅವರು ಇದ್ದಾರೆ, ಇವರಿಲ್ಲಿ KHB ಲೇಔಟ ಏನೋ ಅಲ್ಲಿ ಕರ್ಕೊಂಡೋಗಿದ್ರು ನನ್ನ. ಅಲ್ಲಿ ಹೋದಾಗ ನೀರು ಕಟ್ಟಿತ್ತು, ಅಲ್ಲಿ ಬಂದು ಫ್ಲಡ್ ಆಗಿತ್ತು ಎಲ್ಲ.
ಖಂಡಿತ ನಮ್ಮೆಲ್ಲ ಲೀಡರ್ಸ್ಗಳಿದ್ದಾರೆ. ಇಲ್ಲಿ ಸಚ್ಚಿ ಇರ್ಬೋದು, ನಮ್ಮ ಅಶೋಕ್ ಜಯರಾಮ್ ಇರ್ಬೋದು, ನಮ್ಮ ಇಂದ್ರೇಶ್ ಇರ್ಬೋದು, ಇವರೆಲ್ಲರೂ ಕೂಡ ಮೈಸೂರು ಇದು ಮಂಡ್ಯದ ಏನೇ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಗಮನಕ್ಕೆ ತರ್ತಾರೆ. ಇದಿಷ್ಟು ವಿಚಾರಗಳನ್ನು ನೀವೇನು ಹೇಳಿದ್ರಿ, ಸರ್ವಿಸ್ ರೋಡ್ಗೆ ಇನ್ನೊಂದು ಸರಿ ಮಾತಾಡಬೇಕಾಗುತ್ತೆ. ಮಾತಾಡ್ಬಿಟ್ಟು ಸರ್ವಿಸ್ ಎಲ್ಲೆಲ್ಲಿ ಮುಖ್ಯವಾದಂಥ ಸಿಟಿಗಳಿದ್ದಾವೆ, ಯಾಕಂದರೆ ಮದ್ದೂರು ಇರ್ಬೋದು, ಮಂಡ್ಯ ಇರ್ಬೋದು, ಶ್ರೀರಂಗಪಟ್ಟಣ ಇರ್ಬೋದು, ಹಾಗೆ ಆ ಕಡೆ ಹೋದರೆ ನಿಮಗೆ ಚನ್ನಪಟ್ಟಣ ರಾಮನಗರದ ಇರ್ಬೋದು, ಅಲ್ಲಿಗೆ ನಾವು ಬೇರೆ ರಸ್ತೆ ಕೊಟ್ಬಿಟ್ಟಿದ್ದೀವಿ. ಆದರೆ ಈ ಒಂದು ಮೇನ್ ರಸ್ತೆ ಬರೋ ಕಡೆನೇ ಹೈವೇ ಮೇಲ್ಗಡೆ ಹೋಗುತ್ತೆ, ಎಲಿವೇಟೆಡ್ ಫ್ಲೈಓವರ್ ಹೋಗುತ್ತೆ. ಹಾಗಾಗಿ ಇಲ್ಲಿ ನಾವು ಆ ಸರ್ವಿಸ್ ರೋಡನ್ನು ಎಕ್ಸ್ಪಾನ್ಷನ್ನು ಮಾಡಬೇಕು. ಆ ಒಂದು ಸಮಸ್ಯೆ ಏನಿದೆ ಅದನ್ನು ಪರಿಹಾರ ಮಾಡಬೇಕು. ಖಂಡಿತ ನಾನು ವೈಯಕ್ತಿಕವಾಗಿ ಇದ್ರ ವಿಚಾರದಲ್ಲಿ ನಾನು ಅದನ್ನು ಡ್ರಾಫ್ಟನ್ನು ಕೂಡ ಮಾಡಿಸಿ, ಯಾಕೆ ನ್ಯಾಷನಲ್ ಹೈವೇ ಇಂಜಿನಿಯರ್ಸಿಗೆ ಮಾತಾಡಿ ಡ್ರಾಫ್ಟನ್ನು ಮಾಡಿಸಿ ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೂ ತೊಗೊಂಬಂದು, ಕುಮಾರಣ್ಣನ ಗಮನಕ್ಕೂ ತೊಗೊಂಬಂದು ಇದನ್ನು ಕೈಗೆತ್ಕೊಂಡು ನನ್ನ ಕೈಲಿ ನಾನು ಸ್ಪಂದಿಸಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ. ಆಯಿತು ನೋಡಿ, ನಮ್ಮ ಎಲ್ಲ ಯಂಗ್ಸ್ಟರ್ಸ್ ಇಲ್ಲಿ ಕೂತ್ಕೊಂಡಿದ್ದಾರೆ, ಈ ವೇದಿಕೆಯೆಲ್ಲ ಕೂತಿದ್ದಾರೆ. ನಾನು ಆಗಲೂ ಹೇಳಿದೆ, ರಾಜಕೀಯದಲ್ಲಿರೋರು ನಾವೆಲ್ಲ ಆಸೆ ಇಟ್ಕೊಂಡೆ ರಾಜಕೀಯದಲ್ಲಿ, ಆಸೆ ಇಲ್ದಿದ್ರೆ ನಾವೆಲ್ಲ RSS ಅಲ್ಲಿ ಇರ್ತಿದ್ದು. ಆಸೆ ಇರೋದ್ರಿಂದಲೇ BJPಲಿದ್ದೀವಿ. ಅದರಲ್ಲಿ ರಾಜಕೀಯವಾಗಿ ವೈಯಕ್ತಿಕವಾದಂಥ ಮಹತ್ವಾಕಾಂಕ್ಷೆಗಳು ಎಲ್ಲದೂ ನಮಗಿದ್ದೇ ಇರುತ್ತೆ. ನಾವೊಂದು ಮಿತ್ರ ಪಕ್ಷ ಇವತ್ತು JDS ಇದೆ ನಮಗೆ. ಕೇಂದ್ರದವರು ಲೋಕಸಭಾ ಚುನಾವಣೆಗಿಂತ ಮೊದಲು JDS ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಇನ್ನು 2028ಕ್ಕೆ ಅಸೆಂಬ್ಲಿ ಚುನಾವಣೆ ಬರುವಂಥದ್ದು. ಮಂಡ್ಯದಲ್ಲೂ ಕೂಡ BJP ಬಾವುಟ ಹಾರಿಸಿದವರೆಲ್ಲ ಇಲ್ಲಿದ್ದಾರೆ ಯಂಗ್ಸ್ಟರ್ಸು. ಇವರು ಕೂಡ 30,000, 35,000, 42,000 ಈ ಥರ ಎಲ್ಲ ಓಟ್ ತಗೊಂಡಿರೋರು ಇದ್ದಾರೆ. ಇವರಿಗೂ ಇವರ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಕೊಂಡು JDS ನಮಗೆ ಮಿತ್ರ ಪಕ್ಷವಾಗಿರೋದ್ರಿಂದ ಸೂಕ್ತ ಸಂದರ್ಭದಲ್ಲಿ ಅಥವಾ ಈಗ ಮಧ್ಯದಲ್ಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತು ಅಂತಂದರೆ ಅದಕ್ಕೆ ಮೊದಲು ನಮ್ಮ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಶೋಕಣ್ಣ ಅವರು, ಹಾಗೆಯೇ ನಮ್ಮ ಪಕ್ಷದ ಇಲ್ಲಿ ಕರ್ನಾಟಕದ ಉಸ್ತುವಾರಿಯಾಗಿರುವಂಥ ರಾಧಾಮೋಹನ್ ಅಗರ್ವಾಲ್ ಅವರು, ಕೇಂದ್ರದಲ್ಲಿರುವಂಥ ಮೋದಿಜಿ ಮತ್ತು ಅಮಿತ್ ಶಾ ಅವರು ಮತ್ತು ನಿತಿನ್ ನಬೀನ್ ಅವರು, ಹಾಗೆ JDS ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂಥ ದೊಡ್ಡಗೌಡರು, ಕೇಂದ್ರದಲ್ಲಿ ಸಚಿವರು ಆಗಿರುವಂತಹ ಕುಮಾರಣ್ಣವರು, ಇವರೆಲ್ಲ ಕೂತ್ಕೊಂಡು ನಾವು ಒಂದು ಕುಟುಂಬವಾಗಿ ನಾವೊಂದು ಮಿತ್ರ ಪಕ್ಷವಾಗಿ ನಾವು ಒಟ್ಟಿಗೆ ಹೋಗುವಂಥದ್ದು, ಕಾಂಗ್ರೆಸ್ಸನ್ನು ಅಧಿಕಾರದಿಂದ ಕಿತ್ತೋಗಿಬೇಕಾದದ್ದು ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಎಷ್ಟು ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಯಾರಿಗೂ ನೋವಾಗಬಾರದು, ಇದನ್ನು ಮನಸ್ಸಿನಲ್ಲಿಟ್ಕೊಂಡು ನಮ್ಮ ಪಕ್ಷದಲ್ಲಿರುವಂತಹ ಯುವ ನಾಯಕರುಗಳಿಗೂ ಕೂಡ ನ್ಯಾಯ ಸಿಗುವ ರೀತಿಯಲ್ಲಿ ಅವರು ಚರ್ಚೆನ ಮಾಡಿ ತೀರ್ಮಾನ ಕೈಗೊಳ್ತಾರೆ ಅಂತ ವಿಶ್ವಾಸ ನನಗಿದೆ. ಅದು ಕೇಂದ್ರದ ನಾಯಕತ್ವ ಮಾಡುವಂತಹ, ರಾಜ್ಯದ ನಾಯಕತ್ವ ಕೂತ್ಕೊಂಡು ತೀರ್ಮಾನ ಮಾಡುವಂಥ ವಿಚಾರ. ನಾನು ಈ ಪ್ರೆಸ್ ಕ್ಲಬ್ಬಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ತೀರ್ಮಾನ ಮಾಡುವಂಥದ್ದಲ್ಲ. ಪಕ್ಷ ಏನು ತೀರ್ಮಾನ ಮಾಡೋದಕ್ಕೆ ಅದಕ್ಕೆ ನಾನು ತಲೆಬಾಗಬೇಕು. 2024ರಲ್ಲಿ ಕೇಂದ್ರದಲ್ಲಿ 132 ಜನ MP ಗಳಿಗೆ ನಿಮಗೆ ಟಿಕೆಟೇ ಇಲ್ಲ ಅಂದರು, ತಲೆಬಾಗಿದ್ದೆ. ಹಾಗೆ JDS ಜೊತೆಗೆ ಅಲಯನ್ಸ್ಗೆ ಹೋಗಬೇಕು ಅಂತೇಳಿ ಹೇಳಿದರು, ತಲೆಬಾಗಿದ್ದಾಯಿತು. ಇದನ್ನೆಲ್ಲ ಕೇಂದ್ರದ ನಾಯಕತ್ವ ಮತ್ತು ರಾಜ್ಯದ ನಾಯಕತ್ವ ಅವರು ಪಕ್ಷದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಏನು ತೀರ್ಮಾನ ಕೈಗೊಳ್ತಾರೆ, ಆ ತೀರ್ಮಾನ ಕೈಗೊಳ್ಳುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಯಂಗ್ಸ್ಟರ್ಸ್ ಯಾರಿದ್ದಾರೆ, ನಮ್ಮ ಪಕ್ಷದ ಕಾರ್ಯಕರ್ತರು ಯಾರಿದ್ದಾರೆ, ಅವರ ಭಾವನೆಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಖಚಿತ ವಿಶ್ವಾಸ ನನಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.